ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಡಿ ಸ್ನೇಹಿತರೆ. ಎಲ್ರಿಗೂ SPB ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 2025ರ ಈ ಒಂದು ವರ್ಷದಲ್ಲಿ ಅಕ್ಟೋಬರ್ 18ರ ನಂತರ ಈ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ಕಾಣಲಿದ್ದೀರಿ. ಈ ಅಕ್ಟೋಬರ್ನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಪರಿಸ್ಥಿತಿ, ಕೌಟುಂಬಿಕ ಜೀವನ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಆದ್ದರಿಂದ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ವೃಶ್ಚಿಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಅಂತ ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಮಿಥುನ ರಾಶಿಯಲ್ಲಿ ಅಕ್ಟೋಬರ್ 17ರವರೆಗೆ ಗುರು ಇರಲಿದ್ದು, ಅಕ್ಟೋಬರ್ 18ರಿಂದ ಅಂದರೆ ನಾಳೆಯಿಂದ ಕಟಕ ರಾಶಿಗೆ ಪ್ರವೇಶವನ್ನು ಗುರು ಮಾಡಲಿದ್ದಾನೆ ಸ್ನೇಹಿತರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ತುಲಾ ರಾಶಿಯಲ್ಲಿ ಅಕ್ಟೋಬರ್ 26ರವರೆಗೆ ಮಂಗಳನು ಇದ್ದು, ಅದಾದ ನಂತರ ಈ ವೃಶ್ಚಿಕ ರಾಶಿಗೆ ಅಕ್ಟೋಬರ್ 27ರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನು ಸಿಂಹ ರಾಶಿಯಲ್ಲಿ ಅಕ್ಟೋಬರ್ 8ರಿಂದ ಇದ್ದು, ಕನ್ಯಾ ರಾಶಿಗೆ ಅಕ್ಟೋಬರ್ 9ರಿಂದ ಆಲ್ರೆಡಿ ಪ್ರವೇಶವನ್ನು ಮಾಡಿ ಸಂಚಾರವನ್ನು ಮಾಡಲಿದ್ದಾನೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ತುಲಾ ರಾಶಿಗೆ ಅಕ್ಟೋಬರ್ 3ರಿಂದ 23ರವರೆಗೆ ಇದ್ದು, ಅದಾದ ನಂತರ ವೃಶ್ಚಿಕ ರಾಶಿಗೆ ಅಕ್ಟೋಬರ್ 24ರಿಂದ ಪ್ರವೇಶವನ್ನು ಮಾಡಲಿದ್ದಾನೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಸೂರ್ಯನು ಅಕ್ಟೋಬರ್ 17ರವರೆಗೆ ಕನ್ಯಾ ರಾಶಿಯಲ್ಲಿ ಇದ್ದು, ಅದಾದ ನಂತರ ತುಲಾ ರಾಶಿಗೆ ಅಕ್ಟೋಬರ್ 17ರ ನಂತರ ಪ್ರವೇಶವನ್ನು ಮಾಡಲಿದ್ದಾನೆ ಸ್ನೇಹಿತರೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮೀನ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಶನಿಯು ಇರಲಿದ್ದು, ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ಕುಂಭರಾಶಿಯ 4ನೇ ಮನೆಯ ಅಡಿಯಲ್ಲಿ ಈ ತಿಂಗಳು ರಾಹು ಇರಲಿದ್ದು, ಕೇತು ಸಿಂಹರಾಶಿಯ 10ನೇ ಮನೆಯಲ್ಲಿ ಈ ತಿಂಗಳಿಡೀ ಇರಲಿದ್ದಾನೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಬಂದರೆ, ವೃತ್ತಿಪರವಾಗಿ ಅದ್ಭುತವಾದ ಬೆಳವಣಿಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸಮಯವನ್ನು ಈ ತಿಂಗಳಿನಲ್ಲಿ ಕಾಣಬಹುದಾಗಿದೆ. ವೃತ್ತಿಪರವರಿಗೆ ನಿಮ್ಮ ಉತ್ತಮ ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಬಡ್ತಿ ಅಥವಾ ವೃತ್ತಿಯಲ್ಲಿ ಸುಧಾರಣೆಗಾಗಿ ಕಾಯುವಂಥವರಿಗೆ ಈ ತಿಂಗಳು ನೀವು ಅಂದುಕೊಂಡಿರುವಂತಹನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಈ ತಿಂಗಳಿನಲ್ಲಿ ಪ್ರಶಂಸಿಸಲಾಗುತ್ತದೆ. ನಿಮ್ಮ ಕೀರ್ತಿಯು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ. ಬಾಕಿ ಉಳಿದಿರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ತಾ ಬರ್ತವೆ. ಅದೇ ಸಮಯದಲ್ಲಿ ಕೆಲಸದ ಹೊರೆಯೂ ಕೂಡ ಹೆಚ್ಚಿರ್ತದೆ. ಆದರೆ ನೀವು ಅದನ್ನು ಪೂರ್ಣಗೊಳಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತೀರಿ. ಉದ್ಯೋಗಕ್ಕಾಗಿ ಹುಡುಕುವಂಥವರಿಗೆ ಈ ತಿಂಗಳು ಉತ್ತಮವಾದಂತಹ ಉದ್ಯೋಗ ಈ ಕೊನೆಯವರೆಗೂ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಅಕ್ಟೋಬರ್ 18ರ ನಂತರ ಗುರುವಿನ ರಾಶಿ ಸಂಚಾರವು ಆಗೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಈ ಮೊದಲಾರ್ಧದಲ್ಲಿ 11ನೇ ಮನೆಯಲ್ಲಿ ಸೂರ್ಯ ಮತ್ತು 10ನೇ ಮನೆಯಲ್ಲಿ ಶುಕ್ರ ಅಕ್ಟೋಬರ್ 8ರವರೆಗೆ ಇರೋದರಿಂದ ಲಾಭಗಳಿಗೆ ಪ್ರಬಲವಾಗಿರ್ತದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಸ್ನೇಹಿತರೆ. ಅಕ್ಟೋಬರ್ 3ರಿಂದ 23ರವರೆಗೆ ಸಮಯವು ಸದ್ದಿಲ್ಲದೆ ಬಾಕಿಗಳನ್ನು ಪೂರ್ಣಗೊಳಿಸಲು ಮತ್ತು ಕಾರ್ಯತಂತ್ರವನ್ನು ಯೋಜಿಸಲು ಈ ಟೈಮ್ ಒಳಿತಾಗಿರಲಿದೆ. ಅಕ್ಟೋಬರ್ 18ರಿಂದ 9ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಹಿರಿಯರ ಬೆಂಬಲ ಮತ್ತು ಅನುಮೋದನೆಗಳನ್ನು ತೆರೀತಾ ಬರ್ತಾನೆ ಸ್ನೇಹಿತರೆ. ಬಡ್ತಿಗಳು ಮತ್ತು ಪಾತ್ರದ ಉನ್ನತೀಕರಣಕ್ಕೆ ಬಹಳ ಅನುಕೂಲಕರವಾಗಿರ್ತದೆ ಈ ತಿಂಗಳು. ಅಕ್ಟೋಬರ್ 24ರಿಂದ ನಿಮ್ಮ ರಾಶಿಯಲ್ಲಿ ಬುಧನು ಪ್ರಸ್ತುತಿಯನ್ನು ಸುಧಾರಿಸ್ತಾ ಬರ್ತಾನೆ. ಅಕ್ಟೋಬರ್ 27ರ ನಂತರ ನಿಮ್ಮ ರಾಶಿಯಲ್ಲಿ ಮಂಗಳನು ಶಕ್ತಿಯನ್ನು ನೀಡ್ತಾ ಬರ್ತಾನೆ. ಕಠಿಣ ಮಾತುಗಳನ್ನು ತಪ್ಪಿಸಲು ನೀವು ಈ ತಾಳ್ಮೆಯನ್ನು ಬಳಸಬೇಕಾಗಿರ್ತದೆ ಈ ತಿಂಗಳಿನಲ್ಲಿ ಸ್ನೇಹಿತರೆ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿರ್ತದೆ ಈ ವೃಶ್ಚಿಕ ರಾಶಿಯವರಿಗೆ. ಮೊದಲ 2 ವಾರಗಳು ಉತ್ತಮವಾದ ಆದಾಯದ ಹರಿವನ್ನು ಕಂಡಿರ್ತೀರಿ. ನೆಟ್ವರ್ಕ್ಗಳ ಮೂಲಕ ಉತ್ತಮವಾದ ಲಾಭಗಳನ್ನು ಕೂಡ ಕಂಡಿರ್ತೀರಿ ಸ್ನೇಹಿತರೆ. ಈ ಕೊನೆಯ 2 ವಾರಗಳಲ್ಲಿ ಕುಟುಂಬ ಮತ್ತು ವೈಯಕ್ತಿಕ ಅಗತ್ಯಗಳಿಗಾಗಿ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ಮನೆ, ವಾಹನ ಖರೀದಿ ಈ ರೀತಿಯ ಸಾಧ್ಯತೆಗಳು ಹೆಚ್ಚಾಗಲಿದೆ ಸ್ನೇಹಿತರೆ.
ಹೂಡಿಕೆ ಮಾಡಲು ಬಯಸುವವರು ಮೊದಲ 2 ವಾರಗಳಲ್ಲಿ ಮಾಡುವುದು ಬಹಳ ಉತ್ತಮವಾಗಿತ್ತು. 3ನೇ ವಾರದಿಂದ ನೀವು ಮತ್ತೆ ಉತ್ತಮವಾದ ಆದಾಯದ ಹರಿವನ್ನು ಕಾಣ್ತಾ ಬರ್ತೀರಿ. ಆದರೆ ಬಜೆಟನ್ನು ಈ ಟೈಮ್ನಲ್ಲಿ ಈ ರಾಶಿಯವರು ಇಟ್ಕೊಳ್ಬೇಕಾಗಿರ್ತದೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ನಿಮಗೆ ಉತ್ತಮವಾದಂತಹ ಸಮಯ ಇದಾಗಿರಲಿದೆ. ಮದುವೆ ಅಥವಾ ಸಂತಾನಕ್ಕಾಗಿ ಕಾಯುವಂಥವರಿಗೆ ಈ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ಪಡಿಬೋದಾಗಿದ್ದು, ಕುಟುಂಬ ಸದಸ್ಯರಿಂದ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗ್ತಾ ಬರ್ತದೆ. ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭದಲ್ಲಿಯೂ ಭಾಗವಹಿಸ್ಬೋದು. ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡೋ ಕಾರಣ ನಿಮ್ಮ ಮಾತನ್ನು ಮೃದುವಾಗಿ ಇಡಬೇಕಾಗಿರ್ತದೆ ಸ್ನೇಹಿತರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಅಕ್ಟೋಬರ್ 18ರ ನಂತರ ಬಹಳ ಸಾಮಾನ್ಯವಾಗಿರ್ತದೆ. ಈ ಮೊದಲ 2 ವಾರಗಳಲ್ಲಿ ನೀವು ಶೀತ ಮತ್ತು ರಕ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಕಂಡಿರ್ತೀರಿ. ಆದರೆ 3ನೇ ವಾರದಿಂದ ನಿಮ್ಮ ಈ ಆರೋಗ್ಯ ಸುಧಾರಿಸ್ತಾ ಬರ್ತದೆ. ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ಉಷ್ಣತೆ ಮತ್ತು ಕಣ್ಣಿನ ಆಯಾಸವನ್ನು ತಪ್ಪಿಸಲು ಸರಿಯಾದ ವಿಶ್ರಾಂತಿ ಮತ್ತು ಜಲಸಂಚಯನವನ್ನು ಪಾಲಿಸ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡ್ತಾ ಬರ್ತದೆ. ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರಿಗಳಿಗೆ ಉತ್ತಮವಾದ ವ್ಯಾಪಾರವು ಈ ತಿಂಗಳಿನಲ್ಲಿ ಕೂಡಿರಲಿದೆ. ಆದರೆ ಅಡೆತಡೆಗಳು ಮತ್ತು ಕೆಲಸದ ಹೊರೆಯೂ ಕೂಡ ಇದೇ ತಿಂಗಳಿನಲ್ಲಿ ಹೆಚ್ಚಿರೋ ಕಾರಣ ಆದಾಯವು 3ನೇ ವಾರದಿಂದ ಬಹಳಷ್ಟು ಸುಧಾರಿಸ್ತಾ ಬರ್ತದೆ. ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಬೇಕು ಅಂತ ಬಯಸುತ್ತಿದ್ದರೆ ಈ ಮೊದಲ 2 ವಾರಗಳಲ್ಲಿ ಮಾಡುವುದು ಉತ್ತಮವಾಗಿತ್ತು. ನಂತರದ ಅವಕಾಶಗಳು ಅಷ್ಟು ಉತ್ತಮವಾಗಿರೋದಿಲ್ಲ. ತಿಂಗಳ ಕೊನೆಯಲ್ಲಿ ದಾಖಲೆಗಳನ್ನು ಸ್ಪಷ್ಟವಾಗಿ ಇಡಬೇಕಾಗಿರ್ತದೆ ಈ ರಾಶಿಯವರು. ಮತ್ತು ಆಕ್ರಮಣಕಾರಿ ಮಾತುಗಳನ್ನು ಈ ಟೈಮ್ನಲ್ಲಿ ನೀವು ತಪ್ಪಿಸಬೇಕಾಗಿರ್ತದೆ ವ್ಯಾಪಾರ ಮಾಡುವಂಥವರು ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ಅಕ್ಟೋಬರ್ 18ರ ನಂತರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉತ್ತಮವಾದಂತಹ ಸಮಯ ಇದಾಗಿರಲಿದೆ. ಅವಕಾಶಗಳು ಮತ್ತು ಏಕಾಗ್ರತೆಗಳು ಕೂಡ ಹೆಚ್ಚಾಗ್ತಾ ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಈ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಪಡಿತಾ ಬರ್ತೀರಿ. ದ್ವಿತೀಯಾರ್ಧವನ್ನು ಪುನರಾವರ್ತನೆಗಳು ಮತ್ತು ಅಣುಕು ಪರೀಕ್ಷೆಗಳಿಗಾಗಿ ಈ ತಿಂಗಳನ್ನು ಬಳಸ್ಕೊಳ್ಳಿ. ಇದು ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಬರ್ತದೆ. ಅದರಲ್ಲೂ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯವರಿಗೆ ಉತ್ತಮವಾದ ತಿಂಗಳು ಇದಾಗಿರಲಿದ್ದು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಸ್ನೇಹಿತರೆ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಬಹಳಷ್ಟು ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೇ ಆದರೆ ಉತ್ತಮವಾದ ಯಶಸ್ಸನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಅಕ್ಟೋಬರ್ 18ರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು, ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ. ಈ ಸೂಚನೆಗಳು ಮತ್ತು ಎಚ್ಚರಿಕೆಗಳಿಗೆ ಇರುವಂತಹ ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಖರ್ಚುಗಳು ಮತ್ತು ಆತಂಕವನ್ನು ಕಡಿಮೆ ಮಾಡಲು ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಆರ್ಘ್ಯದ ರೂಪದಲ್ಲಿ ಅರ್ಪಿಸಿ ಸ್ನೇಹಿತರೆ. ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸೋದ್ರಿಂದ ಸೂರ್ಯದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ. ಅಕ್ಟೋಬರ್ 17ರಿಂದ 12ನೇ ಮನೆಯಲ್ಲಿ ಸೂರ್ಯನು ಸಂಚಾರವನ್ನು ಮಾಡೋ ಕಾರಣ ಈ ರೀತಿಯ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ. ಇನ್ನು ನಿಮ್ಮ ನಿಯಂತ್ರಿತ ಶಕ್ತಿಗಾಗಿ ಅಕ್ಟೋಬರ್ 27ರಿಂದ ನಿಮ್ಮ ರಾಶಿಯಲ್ಲಿ ಮಂಗಳನು ಸಂಚಾರವನ್ನು ಮಾಡೋ ಕಾರಣ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಹಾಗೆಯೇ ಈ ಟೈಮ್ನಲ್ಲಿ ಕಠಿಣ ಮಾತುಗಳನ್ನು ತಪ್ಪಿಸ್ತಾ ಬನ್ನಿ. ಪ್ರತಿ ಮಂಗಳವಾರ ಓಂ ಹಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದ್ರ ಜೊತೆಗೆ ನವಗ್ರಹಗಳ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ನಿಮ್ಮ ಸ್ಥಿರ ಲಾಭಗಳಿಗಾಗಿ ಅಕ್ಟೋಬರ್ 18ರಿಂದ 9ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಇರೋ ಕಾರಣ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸ್ತಾ ಬನ್ನಿ. ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡ್ತಾ ಬನ್ನಿ. ಹಾಗೆಯೇ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸೋದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ. ಹಾಗೆ ಈ ಅಕ್ಟೋಬರ್ 18ರ ನಂತರ ಸಾಕಷ್ಟು ಉತ್ತಮ ಲಾಭಗಳನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ. ಇನ್ನು 11ನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರೋ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ನೆರವೇರ್ತಾ ಬರ್ತದೆ ಸ್ನೇಹಿತರೆ.
ನೆಟ್ವರ್ಕಿಂಗನ್ನು ಮಾಡುವಾಗ ಸಂಬಂಧಗಳನ್ನು ವಿನಯದಿಂದ ಇಟ್ಕೊಳ್ಳಿ. ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಮುಟ್ಟಾಗಿ ಇರಿಸಲಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುವೇ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಬೃಹಸ್ಪತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ ಹಾಗೆ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಆ ಸೂರ್ಯದೇವನ ಕೃಪೆಯು ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.